ಮಧ್ಯೆ ವಾಸಿಸುತ್ತಿದ್ದಳು. ಅವಳಿಗೆ 2 ಗಂಡು ಮಕ್ಕಳು ಇದ್ದರು, ರಾಮ ಮತ್ತು ಶ್ಯಾಮ. ಇಬ್ಬರು ನಗರದಲ್ಲಿ ಕೆಲಸ ಮಾಡುತ್ತಿದ್ದರು. ಕಮಲಮ್ಮ 2 ಸೊಸೆಯರೂ ಇದ್ದರು. ದೊಡ್ಡ ಸೊಸೆ ಲಲಿತಾ ಮತ್ತು ಚಿಕ್ಕ ಸೊಸೆ ಲಿಖಿತ. ಒಂದು ದಿನ ಕಮಲಮ್ಮ ಅಡುಗೆ ಮನೆಯಲ್ಲಿ ಕೂತು ಒಲೆಯನ್ನು ಹಚ್ಚುತ್ತಿದ್ದಳು. ಲಲಿತಾ ಹತ್ತಿರದಲ್ಲೇ ಕೂತು ತರಕಾರಿ ಕಟ್ ಮಾಡುತ್ತಿದ್ದಳು. ಅಯ್ಯೋ ಲಲಿತಾ, ಸ್ವಲ್ಪ ಬೇಗ ಮಾಡಮ್ಮ, ನಿನ್ನ ಕೈಯಲ್ಲಿ ಸಿಹಿತನ ಇದೆ. ನೀನು ಮಾಡುವ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತದೆ. ಮತ್ತು ಅವಳನ್ನೋ ನೋಡಮ್ಮ, ಆ ಅಪಶಕುನ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅದನ್ನು ಹಾಳು ಮಾಡಿಬಿಡ್ತಾಳೆ. ಅಯ್ಯೋ ಅಮ್ಮ, ನೀವು ಕೂಡ ಹೀಗೆ ಹೆಚ್ಚಾಗಿ ನನ್ನನ್ನ ಹೊಗಡ್ತಾ ಇರ್ತೀರಲ್ಲ. ಅಯ್ಯೋ ಮಹಾರಾಣಿ, ಬಂದೆಯಾ? ಇಷ್ಟು ಹೊತ್ತು ಎಲ್ಲಿ ತಿರುಗಾಡುತ್ತಿದ್ದೆ? ಅಮ್ಮ, ಬಾವಿಗೆ ನೀರು ತರಲು ಹೋಗಿದ್ದೆ. ಇಂದು ಬಾವಿಯ ನೀರು ಸ್ವಲ್ಪ ಕಸವಾಗಿತ್ತು, ಆದರೂ ತಂದಿದ್ದೇನೆ. ಅಲ್ಲಿ ಇಟ್ಟು ಬಿಡು. ಹಾಗೆ ಒಲೆಯ ಹತ್ತಿರ ಬರಬೇಡ, ಎಲ್ಲ ತರಕಾರಿ ಹಾಳಾಗಬಹುದು. ಲಿಖಿತ ಏನೂ ಮಾತಾಡದೆ ಬಕೆಟ್ ಇಟ್ಟು ಒಳಗೆ ಹೋಗ್ತಾಳೆ. ಮನೆಯ ಒಂದು ಮೂಲೆನಲ್ಲಿ ಮೌನವಾಗಿ ಕೂತಿದ್ದಳು. ಅವಳು ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡಳು. ಅಯ್ಯೋ ಅಮ್ಮ, ನನಗೂ ಲಲಿತಾ ಅಕ್ಕನಂತೆ ಮಾತನಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಸಂಜೆ ಸಮಯದಲ್ಲಿ ಕಮಲಮ್ಮ ಮತ್ತು ಲಲಿತಾ ಅಂಗಳದಲ್ಲಿ ಕೂತು ಟೀ ಕುಡಿಯುತ್ತಿದ್ದರು. ಗೀತಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಈ ಬಾರಿ ನಿನ್ನ ಶ್ರೀಮಂತ ತವರು ಮನೆಯವರು ನಿನ್ನನ್ನು ಹಬ್ಬಕ್ಕೆ ಕರೆದಿದ್ದಾರಾ? ಹೌದಮ್ಮ, ಅಣ್ಣ ಪತ್ರ ಬರ್ದಿದ್ದಾರೆ. ಮುಂದಿನ ವಾರ ಎಲ್ಲರೂ ಮನೆಗ್ ಬರ್ಬೇಕು ಅಂದಿದ್ದಾರೆ. ಆಹಾ, ಚೆನ್ನಾಗಿದೆ. ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ. ಅವರು ನಮ್ಮನ್ನು ಚೆನ್ನಾಗಿ ಉಪಚಾರ ಮಾಡುತ್ತಾರೆ. ಅಷ್ಟರಲ್ಲಿ ಲಿಖಿತ ಬಂದು ಸಣ್ಣ ಧ್ವನಿಯಲ್ಲಿ ಹೇಳುತ್ತಾಳೆ. ಅಮ್ಮ, ನಾನು ಕೂಡ ನನ್ನ ತವರು ಮನೆಗೆ ಹೋಗಬೇಕು. ಅಮ್ಮನ ಆರೋಗ್ಯ ಸರಿಯಿಲ್ಲ. ನಿಂತವರು ಮನೆಗೆ ಹೋಗೋ ಸಮಯ ಇನ್ನು ಬಂದಿಲ್ಲ. ನಿಂತವರು ಮನೆಯವರು ತುಂಬಾ ಬಡವರು. ಅಲ್ಲಿ ಹೋಗುದ್ರಿಂದ ಏನೂ ಲಾಭ ಇಲ್ಲ. ಲಿಖಿತ ಮೌನವಾಗುತ್ತಾಳೆ. ರಾತ್ರಿ ಅವಳು ಹಾಸಿಗೆಯಲ್ಲಿ ಮಲಗಿದ್ದರೂ ನಿದ್ರೆ ಬರುತ್ತಿರಲಿಲ್ಲ. ಅಮ್ಮ ಹೇಳೋದು ಸರಿ ಇರಬಹುದಾ? ಶ್ರೀಮಂತ ಬಡವರ ವ್ಯತ್ಯಾಸವನ್ನ ಜನ ಮರೆಯಲ್ವೇ? ನಾನು ಇನ್ನು ಸಹಿಸ್ಬೇಕಾ? ಆದ್ರೆ ಎಷ್ಟು ದಿನ? ಮರುದಿನ ಬೆಳಿಗ್ಗೆ ಲಲಿತಾ ಹಾಲು ತೆಗೆದುಕೊಂಡು ಅಡುಗೆ ಮನೆಯಲ್ಲಿ ಇಡುತ್ತಿದ್ದಾಗ ಆಕಸ್ಮಿಕವಾಗಿ ಹಾಲಿನ ಪಾತ್ರೆ ಕೈಜಾರಿ ನೆಲಕ್ಕೆ ಬೀಳುತ್ತದೆ. ಅಯ್ಯೋ, ಇದೇನಾಯ್ತು? ಇಷ್ಟು ಹಾಲು ನೆಲಕ್ಕೆ ಬಿತ್ತು. ಅಮ್ಮಗೆ ಗೊತ್ತಾದ್ರೆ ತುಂಬಾ ಕೋಪಗೊಳ್ತಾರೆ. ನಾನೀಗ ಏನ್ ಮಾಡ್ಲಿ? ಕೆಲ ಕ್ಷಣ ಯೋಚಿಸಿದ ನಂತರ ಅವಳ ಮುಖದಲ್ಲಿ ಕುತಂತ್ರದ ನಗು ಬರುತ್ತದೆ. ಯಾಕಿದನ್ ಲಿಖಿತ ಮೇಲೆ ಹಾಕ್ಬಿಡ್ಬಾರ್ದು? ಅಮ್ಮ ಅವಳನ್ನು ಈಗಾಗ್ಲೇ ನಂಬುದಿಲ್ಲ. ಅವರು ಸುಲಭವಾಗಿ ನಂಬಿಬಿಡ್ತಾರೆ. ಲಲಿತಾ ಅಂಗಳಕ್ಕೆ ಬರ್ತಾಳೆ. ಲಿಖಿತ ಅಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಲಿಖಿ, ನಾನು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ಇಟ್ಟಿದ್ದೇನೆ. ನೀನು ಅದನ್ನು ತೆಗೆದುಕೊಂಡು ಬಾ. ಸರಿ ಅಕ್ಕ, ಈಗ್ಲೇ ತರ್ತೇನೆ. ಲಿಖಿತ ಒಳಗೆ ಹೋಗುತ್ತಿದ್ದಂತೆಯೇ ಲಲಿತಾ ಓಡಿಕೊಂಡು ಹೋಗಿ ಅತ್ತೆಯನ್ನು ಕರೆದುಕೊಂಡು ಬರುತ್ತಾಳೆ. ಅಮ್ಮ, ಬೇಗ ಬನ್ನಿ, ಲಿಖಿತ ಏನ್ ಮಾಡಿದ್ದಾಳೆ ನೋಡಿ. ಇಬ್ಬರು ಒಳಗೆ ಬರುತ್ತಾರೆ. ಲಿಖಿತ ಪಾತ್ರೆ ಹಿಡಿದು ನಿಂತಿದ್ದಾಳೆ ಮತ್ತು ಹಾಲು ನೆಲದಲ್ಲಿ ಚೆಲ್ಲಿಕೊಂಡಿತ್ತು. ಇದು ನೋಡಿ ಕಮಲಮ್ಮ ಕೋಪದಿಂದ ಕೆಂಪಾಗುತ್ತಾಳೆ. ಅಯ್ಯೋ ಅನಿಷ್ಟ, ನೀನೇನಾದ್ರೂ ಒಳ್ಳೆ ಕೆಲ್ಸ ಮಾಡ್ತೀಯಾ ಅಥವಾ ಇಲ್ವಾ? ಇಷ್ಟು ಹಾಲು ಯಾಕೆ ಚೆಲ್ಲಿದೀಯಾ? ಇಲ್ಲ ಅಮ್ಮ, ನಾನೀಗ ತಾನೇ ಬಂದೆ. ಇದು ನಾನು ಬೀಳಿಸಿದದಲ್ಲ. ಅಯ್ಯೋ, ಯಾಕ್ ಸುಳ್ಳು ಹೇಳ್ತಿದ್ಯಾ? ನಾನ್ ನೋಡಿದ್ದೇನೆ, ನೀನ್ ಬಟ್ಟಲ್ ತಳ್ಬಿಟ್ಟೆ. ಇಲ್ಲ ಅಕ್ಕ, ನಾನ್ ಪಾತ್ರೆ ತೊಳೆತಿದ್ದೆ, ನಾನ್ ಮಾಡಿಲ್ಲ. ಜಾಸ್ತಿ ಮಾತಾಡ್ಬೇಡ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಇಂದಿನಿಂದ ಮನೆಯ ಎಲ್ಲಾ ಕೆಲಸ ನಿನ್ನದೆ. ಜೊತೆಗೆ ಕಾಡಿನಿಂದ ಕಟ್ಟಿಗೆ ಕೂಡ ನೀನೇ ತರಬೇಕು. ಲಿಖಿತ ಮೌನವಾಗಿ ಹೊರಗೆ ಹೋಗುತ್ತಾಳೆ. ಅವಳ ಕೈಗಳು ನಡುಗುತ್ತವೆ, ಕಣ್ಣುಗಳಲ್ಲಿ ನೀರು ತುಂಬಿರುತ್ತದೆ. ನಾನು ಮಾಡಿದ ತಪ್ಪಿನ ಭಾರವನ್ನು ನಾನು ಹೊತ್ತುಕೊಳ್ಳಬೇಕಾಗಿದೆ. ಮರುದಿನ ಲಿಖಿತ ಬೆಳಿಗ್ಗೆಯಿಂದ ರಾತ್ರಿ ತನಕ ನಿಲ್ಲದೆ ಕೆಲಸ ಮಾಡುತ್ತಾಳೆ. ಮನೆ ಸ್ವಚ್ಛತೆ, ಪಾತ್ರೆ ತೊಳೆಯುವುದು, ನೀರು ತರೋದು, ಹಸುಗಳಿಗೆ ಆಹಾರ ಹಾಕುವುದು ಎಲ್ಲವೂ ಅವಳೇ ಮಾಡುತ್ತಾಳೆ. ಕೆಲಸ ಮುಗಿಸಿದ ನಂತರ ಅವಳು ಸ್ವಲ್ಪ ತಿನ್ನಲು ಕುಳಿತುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಕಮಲಮ್ಮ ಮತ್ತು ಲಲಿತಾ ಅವಳ ಕೊಠಡಿಗೆ ಬರ್ತಾರೆ. ನೀನು ಆಮೇಲೆ ಊಟ ಮಾಡು,
ಈಗ್ಲೇ ಬೋಂಡಾ ಮಾಡು. ಊರಿನ ಮಹಿಳೆಯರು ಬರುತ್ತಿದ್ದಾರೆ. ಸಾಕಷ್ಟು ಬೋಂಡಾ, ಬಜ್ಜಿ ಮತ್ತು ಚಟ್ನಿ ಬೇಕು.